ನಮಸ್ತೆ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದು ಶನಿವಾರದ ಬ್ಲಾಗು. ಸೊ ಬೆಳಗ್ಗೆ ವೀಡಿಯೋ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಮೇವು ಹೊಡಿತಾ ಇದೆ ಅಂತ ನಮ್ಮ ಮನೆಯವ್ರು ಹಾಲು ಕರ್ಕೊತಾಯಿದ್ರು. ಹಂಗಾಗಿ ಕೆಲಸ ಬೇಗ ಆಗಲಿ ಅಂತ. ಯಾಕೆಂತಂದರೆ ಮಕ್ಕಳಿಗೆ ಸ್ವಲ್ಪ ಟಿಫನ್ ಮಾಡಬೇಕು 10 ಗಂಟೆ ಅಂದ್ಬಿಟ್ಟು ನಮ್ಮ ಕೆಲಸ ಒಬ್ರೊಬ್ಬರು ಒಂದು ಕೆಲಸ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಅನ್ನೋ ಒಂದು ಇದರಲ್ಲಿ ಕೆಲಸ ಬೇಗ ಮಾಡ್ಕೊತಾ ಇದ್ವಿ. ನೋಡ್ತಾ ಇರ್ಬೋದು, ಇದು ಮೇವು ಹೊಡಿಯೋ ಮಿಷಿನು. ಆ ಮೇವು ಎಷ್ಟು ಬೇಗ ಚಕ ಅಂತ ಹೊಡೆದಾಗುತ್ತೆ ಅಂದರೆ ಹೇಳೋಕ್ಕೆ ಆಗಲ್ಲ. ಫಾಸ್ಟಾಗಿದೆ ಮಿಷಿನ್, ಚೆನ್ನಾಗಿದೆ. ಇದಕ್ಕೆ ಎಷ್ಟು 19,000 ಏನೋ ತೊಗೊಂಡಿದ್ದು ನಾವು, ಗೊತ್ತಿಲ್ಲ ಈಗಿನ ರೇಟಲ್ಲಿ ತೊಗೊಂಡಿದ್ದು. ಚೆನ್ನಾಗಿದೆ ಮಿಷಿನು. ಸೊ ನೋಡ್ಬೋದು. ಮತ್ತು ನಮ್ಮ ಮನೆಯವರು ಹಾಲು ಕರ್ಕೊತಾಯಿದ್ರು. ಒಂದು ಕಡೆ ಅವ್ರು ಕರ್ಕೊಂಡ್ರೆ ಒಂದು ಕಡೆ ನಾನು ಈ ಕಡೆ ಮೇವೆಲ್ಲ ಹಾಕ್ಕೊಬಂದರೆ ಬೇಗ ಕೆಲಸ ಆಗುತ್ತೆ ಅಂತ. ಇನ್ನೊಂದು ಕುರಿಗಾಗಲಿ ಕರಿಗಾಗಲಿ ಎಲ್ಲ ಕೆಲಸನೂ ಬೇಗ ಮಾಡಬೇಕಲ್ವ. ಕರೆಂಟ್ ಅಭಾವ, ಏಕೆಂದರೆ ಮಳೆ ಹೊರದಿಂದ ಕರೆಂಟ್ ಸರಿಯಾಗಿ ಕೊಡೋಲ್ಲ. ಹಂಗಾಗಿ ಒಬ್ಬರು ಒಂದು ಕೆಲಸ ಆಯ್ಕೆ ಮಾಡ್ಕೊತೀವಿ. ಸೊ ಫೈನಲಿ ನಾವು ಹಾಲು ಕರೆದು ನನ್ನ ಕಡೆ ಮೇವೆಲ್ಲ ಹೊಡೆದು ಮೇವು ತುಂಬಿ ಎಲ್ಲ ಮಾಡಿ ಫೈನಲಿ ನಾವು ಮನೆ ಕಡೆ ಹೋಗಿ ಮತ್ತೆ ಬಂದ್ವಿ. ಏಕೆಂದರೆ ಮೇವು ತತ್ತಾರೆ ಅಂತ ಹೇಳಿದರು, ಮೇವು ಬರಬೇಕಾಗಿತ್ತು. ಹಂಗಾಗಿ ನೋಡ್ಬೋದು ಸೂರ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಅಂತ. ಸರಿಯಾಗಿ ಕ್ಲಿಪ್ಪಿಂಗ್ ಬರಲಿಲ್ಲ ವೀಡಿಯೋ, ಅಂದರೆ ಸರಿಯಾಗಿ ಕಾಣಿಸ್ತಿಲ್ಲ. ತೆಂಗಿನ ಮರ ಇತ್ತು, ಬಟ್ ತುಂಬ ಚೆನ್ನಾಗಿತ್ತು. ಬೆಳಗ್ಗೆ ಇದೆಲ್ಲ ತುಂಬ ಚೆನ್ನಾಗಿತ್ತು. ಆಮೇಲೆ ಮತ್ತೆ ನಾನು ಮಾಡಿದ್ದೇನು ಅಂದರೆ, ಸೊ ಮತ್ತು ಹಳೆ ಮೇವೆಲ್ಲ ಇತ್ತು. ಹಂಗಾಗಿ ಎಲ್ಲ ಬಂದಿದ್ರು, ಸ್ವಲ್ಪ ಮೇವೆ ತಕ್ಬಿಟ್ಟು ಅದೆಲ್ಲ ಕಸ ಗುಡಿಸಿ ನೀಟಾಗಿ ಹೊಸ ಮೇವು ತುಂಬಕ್ಕೆ ಅಂತ. ಯಾಕೆಂದರೆ ಇದು ಹಳೇದು ಇನ್ನೂ ಸ್ವಲ್ಪ ಇದಾಗುತ್ತೆ ಅಂತ ನೋಡಿ. ನಮ್ಮ ಮನೆಯವ್ರಿಗೆ ನೆಚ್ಚಿರ ಹೆಂಗೆ ಕಚ್ಚವೆ ಕಾಲಿಗೆಲ್ಲ, ಅವ್ರಿಗೆ ಗೊತ್ತೇ ಇಲ್ಲ ನೆಚ್ಚಿರ ಕಚ್ಚಿರೋದು ಅಂತ. ಮೇವು ಸ್ವಲ್ಪ ದಿನ ಗಾಯ ಆದಮೇಲೆ ಗೊತ್ತಾಯ್ತು ಅವ್ರಿಗೆ, ಅದು ವಾಸನೆ ಆಗ್ತಾಯಿಲ್ಲ. ಸೊ ಜೊತೆಗೆ ಮತ್ತು ನಮ್ಮ ಹಸು ಕರು ಆಗಿತ್ತಲ್ಲ ಒಂದು ಕಟ್ಸು, ಹಂಗಾಗಿ ಸ್ವಲ್ಪ ಕೆತ್ತೆಲ್ಲ ಗಾಜು ಮಾಡ್ಕೊಂಬಿಟ್ಟಿತ್ತು. ಅದನ್ನು ನೋಡ್ಕೊಂಡಿದ್ದವ್ರಿಗೆ ಹೇಳ್ತಾ ಇದ್ದೆ ನಾನು, ಕೆಸರು ಕೂತಿದೆ ಕಣ್ರಿ ಅಂತ. ನೋಡ್ಬೋದು ಕೆತ್ತೆಲ್ಲ ಗಾಜಾಗ್ಬಿಟ್ಟಿದೆ, ಕೈ ಹಾಕಿಸ್ಕೊತಾ ಇಲ್ಲ. 2-3 ಜನ ಬೇಕು ಹಾಲು ಕರಿಯೋಕ್ಕೆ, ತುಂಬ ಹಿಂಸೆ. ಸೊ ಇದಾಗಿತ್ತು. ಏನಪ್ಪ ಅಂತಂದರೆ ಸ್ಟಾರ್ಟಿಂಗ್ ಅಲ್ವಾ, ಫಸ್ಟ್ನೇ ಸೂಲು ಆ ಥರ ಆಗುತ್ತೆ. ನಿಮಗೆ ಹಿಂಗೆ ಯಾವ ಥರ ಈ ಥರ ಆದಾಗ ಏನು ಮಾಡಬೇಕು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ನೆಕ್ಸ್ಟ್ ತೊಗೊಂಡು ಹೋಗ್ತಾಯಿದ್ದೀನಿ. ನೋಡ್ಬೋದು, ನಮ್ಮ ಶೆಟ್ ತೋರಿಸೋಕೆ ಹೋಗ್ತಾಯಿದ್ದೀನಿ. ಹೆಣ್ಣಲ್ಲಿ ಕೆಲಸ ಮಾಡ್ತಾರೆ ಅಂತ, ಗಂಡಾಳು ಕೆಲಸ ಮಾಡೋದಿಲ್ಲ ಅಂತ ಒಪ್ಕೊಬಿಟ್ಟಲ್ಲ ಗಂಗಣ್ಣ. ಸಾಕ್ಷಿ ನೀನೇ. ನೆನೆ ನೋಡ್ಬೇಕಾಯ್ತು, ನೆನೆ ನೋಡ್ದ? ಹಾಂ ಹಾಂ, ಇನ್ನೇನು ಮಂದಿಗೆ ಅಲ್ಲಿ ಕೆಲಸ ಮಾಡೋದು? ಹಾಂ ನೋಡ್ದ, ಯೋಗವಂತ ಮಂದಿಗೆ ಜ್ಯೂಸ್ ಏನು ಕೊಡಿಸ್ಬಾರ್ದಾಗಿತ್ತು ಕಣ್ರಿ. ಜ್ಯೂಸ್ ಕೊಡಿಸ್ಬಾರ್ದಾಗಿತ್ತು. ನಮ್ಮ ತೋಟಕ್ಕಾಯಿ ನೋಡಿ ಎಷ್ಟು ಆರಾಮಾಗಿ ಮನಗಿದ್ದಾರೆ. ಹಾಂ, ಏ ಕರಿಯಾ ನೋಡಿ, ಹೆಚ್ಚ ಇದ್ದಂಗೆ ಬಿಡಿಯಾ. ಓಯ್, ಇವಳು ಎದ್ಲು. ಒಂದು ಹೆಣ್ಣು ಒಂದು ಗಂಡು, ಇದು ಗಂಡು ಇದು ಹೆಣ್ಣು. ಏಯ್ ಇಲ್ಲಿ ನೋಡು ಬಿಳ್ಗಿ. ಓಯ್, ಇವರು ನಮ್ಮ ತೋಟಕ್ಕಾಯಿರೋ ರಾಜರು, ಸೇನೆಕರು ನೋಡಿ. ಇವಳಿಗೆ ಹುಷಾರಿಲ್ಲ, ಒಂದು ಕಣ್ಣು ಗಾಯ ಆಗ್ಬಿಟ್ಟಿದೆ, ಸಕ್ಕ ಶಾರ್ಪ್. ನಾನು ಎಲ್ಲೇ ಹೋಗ್ಲಿ ಇಂಚರ್ ಬರ್ತಾಳೆ. ಇವನು ಸಾರಿ, ಇದು ಹುಡುಗನೇ ರೀ. ಇದು ನಮ್ಮದು ಹೊಸ ಸೆಡ್ಡು. ಇಲ್ಲಿಗೆ ಸಿಮೆಂಟ್ ಮಾಡಿಸೋಣ ಅಂತ, ಅಂದರೆ ಮೇವು ಮಾಡ್ಕೋಕ್ಕೆ ಮಿಷಿನ್ ಮಾಡ್ಕೋಕ್ಕೆಲ್ಲ ಜಾಗ ಬೇಕು. ಹಾಗಾಗಿ ಇದು ರೆಡಿ ಮಾಡ್ತಾ ಇರೋದು. ಇದನ್ನು ಇಲ್ಲಿ ಕುರಿ ಫಾರ್ಮ್ ಅಲ್ಲಿರೋದ್ರಿಂದ ಅಲ್ಲಿ ಅಟ್ಟದ ಮೇಲೆ ಚೆನ್ನಾಗಿ ಆಗಲ್ಲ ಅಂತೇಳಿ ಇದನ್ನು ಆಡ್ಮರಿನ ಇದು ಸಾಕಿರೋದು. ನೋಡಿ, ನೋಡ್ತಾವ್ರೆಲ್ಲ ಯಾರು ಇವರು ಅಂತ ನೋಡಿದ್ದೀರಾ ಆ ಲಾಸ್ಟ್ ವಿಡಿಯೋದಲ್ಲಿ. ಸೊ ಈ ಥರ ಸುಮ್ಮನೆ ಸಿಂಪಲ್ಲಾಗಿ ನಾವೇ ಇದು ಬೊಂಬ್ ಬರುತ್ತಲ್ಲ, ಬೊಂಬಲ್ಲಿ ಸಿಗ್ದು ಕಟ್ಕೊಂಡು ಮಾಡ್ಕೊಂಡು ಇದನ್ನು ಮಾಡ್ಸೋಕ್ಕೇ ಕೇಳಿದ್ವಿ, ಕಬ್ಬಣದಲ್ಲಿ ಹಾಕ್ಸಿ ಮಾಡಿಸೋಣ ಅಂತ. ಇದನ್ನು ಎಷ್ಟು 10,000 ಕೇಳಿದ್ರು. ಇಲ್ಲಿಂದ ಹಬ್ಬ ಅಂದರೆ ಒಂದು 20 ಅಡಿನೂ ಇಲ್ಲ, 10 ಅಡಿ ಅಷ್ಟೇ ಇರೋ ಅಂದ್ಕೊಂಡಿದ್ದೀನಿ. ಅವ್ರು ಕೇಳಿದ್ದಕ್ಕೆ 10,000 ಕೇಳಿದ್ರು. ಇದಕ್ಕೆ ಬರೀ ಇಷ್ಟೇ ಹೈಟು, ಇಲ್ಲಿದೆಯಲ್ಲ ಈ ಹೈಟ್ ಮಾಡ್ಸೋಕ್ಕೆ ಅಷ್ಟು ಕೇಳಿದ್ರು.
ಹಾಗಾಗಿ ನಾನು ಬಂದಿದ್ದವ್ರನ್ನ ವಾಪಸ್ ಕಳಿಸ್ಬಿಟ್ಟೆ. ನಮ್ಮ ಮನೆಯವರೇನೋ ಹೋಗ್ಲಿ ಬಿಡು ಅಂತಿದ್ರು. ನಾನು ಬೇಡ ಇದರಲ್ಲೇ ಕಾಲ ಮಾಡೋಣ ಅಂದ್ಬಿಟ್ಟು, ನಮ್ಮ ಇರೋ ಪರಿಸ್ಥಿತಿಗೆ ಬೇಡ ಇದು ಅಂದ್ಬಿಟ್ಟು ಈ ಥರ ಐಡಿಯಾ ಮಾಡಿದ್ರು. ಸರಿ, ನಮ್ಮ ಮಾವ ಇದನ್ನೆಲ್ಲ ಐಡಿಯಾ ಮಾಡಿಕೊಟ್ಟಿರೋದು ನಮಗೆ. ಸೊ ಅದೇ ಹಳಬ್ರು ಇದ್ದರೆ ವಯಸ್ಸಾದ್ರ ತಲೆ ಇದ್ದರೆ ಹಿಂಗೆ ಒಳ್ಳೊಳ್ಳೆ ಐಡಿಯಾಗಳು ಬರುತ್ತೆ. ಆಗಿನ ಮೆಥಡಲ್ಲಿ ಮಾಡಿರೋದು ಸಾಕಿಷ್ಟು ಸೇಫ್ಟಿ. ಇದು ಹಂಗೆ ಇದು ಬಂದರೆ ನೋಡ್ಬೋದಿಲ್ಲಿ ಈ ಕಡೆ ಅಂತೂ ಎಂಟ್ರೆನ್ಸ್ ಈ ಕಡೆ. ಇಲ್ಲಿ ಈಗ ನೋಡಿ ಇಲ್ಲಿ ಗೊಂತು ಮಾಡಿರೋದು ಇದು. ಇಲ್ಲಿ ಹಸು ಹೋಗೋಕ್ಕೆ ಇಲ್ಲಿ ಸದ್ಯಕ್ಕೆ ಈ ಮೇವು ಮಾಡ್ಕೊತಾ ಇದ್ದೀವಿ. ಜಾಗ ಇಲ್ಲ, ಈ ಮೇವು ಮತ್ತೆ ಬರುತ್ತೆ. ನಮ್ಮದು ಮಳವಳ್ಳಿಯಿಂದ ತರಿಸ್ಕೊತಾ ಇರೋದು ಮೇವನ್ನ, ಅರ್ಧಕ್ಕರ್ಧ ಮೇವನ್ನ ತರಿಸ್ಕೊತೀವಿ. ಸಾಲಲ್ಲ, ಇಲ್ಲ ಅಂದರೆ ಮಿನಿಮಮ್ 12 ಹಸು ಕಟ್ಟಾಕ್ಬೋದು. ಇದು ಫಲ ಇನ್ನೇನು 4 ದಿವಸ ಇವಳು ಈತಾಳೆ. ಹಾಗಾಗಿ ನೋಡ್ಬೋದು ಈ ಥರ ಶೆಡ್ ಮಾಡಿದ್ದೀವಿ ನೋಡಿ. ಇದಕ್ಕೆಲ್ಲ ಎಲ್ಲ ಒಂದೇ ಸತಿ ಬಂಡವಾಳ ಹಾಕಿಲ್ಲ, ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಸ್ವಲ್ಪ ಮಾಡ್ಕೊಂಡಿದ್ದು. ಈ ಥರ ತಂತಿ ಹಾಕಿ, ಈ ಥರ ಜಾಲರಿ ಕಟ್ಟು, ಈ ಥರ ಶೀಟ್ ಹಾಕಿಸಿ, ಹಿಂಗೆ ಸಿಮೆಂಟು ಗೊಂತು ಎಲ್ಲ ಈ ಥರ ಮಾಡಿರೋದು. ಇದಕ್ಕೆ ಇನ್ನೂ ಕೆಲಸ ಇದೆ, ಇನ್ನೂ ತುಂಬ ಕೆಲಸ ಇದೆ. ಅಂದರೆ ಈಗ ಸಡನ್ನಾಗಿ ಎಲ್ಲನೂ ಮಾಡೋಕ್ಕಲ್ಲ, ಸ್ವಲ್ಪ ನಮ್ಮ ಬಜೆಟ್ ಸ್ವಲ್ಪ ಉಳಿಸಿ ಮಾಡ್ಕೊಬೇಕು ಅಷ್ಟು. ಏನಂದರೆ ಸುಮ್ಮನೆ ಹಸು ಸಾಕೋದು ಅಂದರೆ ಸುಮ್ಮನೆ ಮಾತೇ ಅಲ್ಲ. ಯಾಕೆಂದರೆ ಒಬ್ಬ ಮನುಷ್ಯನ ಸಾಕ್ಬಿಡ್ಬೋದು, ಯಾಕೆಂದರೆ ಅವ್ರಿಗೆ ಮಾತು ಬರುತ್ತೆ, ಏನು ಎತ್ತ ಅಂತ ಗೊತ್ತಿರುತ್ತೆ. ಬಟ್ ನಮಗೆ ಪ್ರಾಣಿಗಳು ಸಾಕೋದಿದೆಯಲ್ವ, ಅವ್ರು ಮೇಂಟೆನೆನ್ಸ್ ಮಾಡೋದು ತುಂಬ ಕಷ್ಟ. ಅದು ಏನು ನಮ್ಮಂತೆ ಗೊತ್ತಿಲ್ಲದಿರೋರ್ಗಂತೂ ಫಸ್ಟ್ ಆಫ್ ಆಲ್ ತುಂಬ ಅದು ಟಾಸ್ಕ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾನು ಇದು ಫೀಲ್ಡಿಗೆ ಇಳಿದಿದ್ದು ಹೊಸ್ತು, 1 ವರ್ಷ 2 ವರ್ಷ ಆಗ್ತಾ ಬಂತು. ಬಟ್ ನಮಗೆ ಅಡ್ಜಸ್ಟ್ ಆಯಿತು. ಯಾಕೆಂದರೆ ಸುತ್ತಮುತ್ತ ಇರೋ ಎಲ್ಲ ತುಂಬ ಜನ ಹಸು ಸಾಕಿದ್ದಾರೆ, ತುಂಬ ಸಾಕಿದ್ದಾರೆ. ಹಂಗಾಗಿ ನನಗೆ ಸುತ್ತಮುತ್ತ ನೋಡಿ ಅನುಭವ ಪಡ್ಕೊಂಡಿದ್ದೀನಿ. ಹಂಗಾಗಿ ಇದು ಸ್ವಲ್ಪ ಈಸಿಯಾಗಿ ನನಗೆ ಅನ್ನಿಸ್ತು. ನಮ್ಮ ಮನೇಲಿ ಕೆಲ್ಸಕ್ಕೆ ಹೋದರೆ ಒಬ್ಬಳೇ ನಿಭಾಯಿಸ್ತೀನಿ, 10 ಹಸುನೂ ನಿಭಾಯಿಸ್ತೀನಿ ಅನ್ನೋ ಧೈರ್ಯ ನನಗಿದೆ. ಅದೊಂದು ಖುಷಿ ನನಗೆ. ಫೈನಲಿ ಟೈಮ್ ಲೈಟ್ ಬೆಳಕೆ ಕಾಣಿಸಲ್ಲ ಅಂದ್ಕೊತೀನಿ. ಸೊ ನೋಡ್ಬೋದು, ಕಾಣಿಸಲ್ಲ. 6:40 ಈಗ ತೋಟದ ಕೆಲಸ ಎಲ್ಲ ಮುಗೀತು. ನೋಡಿ ನನ್ನ ಫೇಸ್ ಯಾವ ಥರ ಇದೆ. ಸೊ ಫುಲ್ ಟೈರ್ಡ್. ಈಗ ಸದ್ಯಕ್ಕೆ ಫ್ರೆಶ್ ಅಪ್ ಆಗಿ ಸ್ನಾನಕ್ಕೆ ಹೋಗಿ ಅಡುಗೆ ಮಾಡಬೇಕು. ಅಡುಗೆ ಬಂದು ಮೊಟ್ಟೆ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಆ ರೆಸಿಪಿ ಎಲ್ಲ ನೋಡ್ತೀನಿ, ಆದರೆ ಶೇರ್ ಮಾಡ್ತೀನಿ, ಇಲ್ಲಾಂದ್ರಿಲ್ಲ. ಸೊ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ಈ ಚಾನಲ್ನ ಇನ್ನು ಹೆಚ್ಚು ಬೆಳೆಸಿ ಅಂತ ಕೇಳ್ತಾ, ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ತೆ. ಸೊ ಮತ್ತು ನನ್ನ ಕೆಲಸದಲ್ಲಿ ಏನಾದ್ರು ತಪ್ಪು ಮತ್ತು ಕಮೆಂಟ್ ಮಾಡಿ, ಸರಿ ಇದ್ದರೆ ಕಮೆಂಟ್ ಮಾಡಿ. ಏನು ಗೊತ್ತಿತ್ತೋ ನಿಮಗಿನ್ನ ನನಗಿನ್ನ ಗೊತ್ತಿರೋದೇನಾದ್ರು ಇದ್ದರೆ ಕಮೆಂಟ್ ಮಾಡಿ, ಈ ಥರ ಅಂತ. ಸೊ ಅದು ನಾನು ಸ್ವಲ್ಪ ಅಳವಡಿಸ್ಕೊತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾಯಿದ್ದೀನಿ. ನಮಸ್ತೆ.